ಯುದ್ಧ ಅನ್ನೋದು ನಿಮ್ಮಪ್ಪನ ಮನೆ ಗಂಟು ಅನ್ಕೊಂಡ್ರ ನಾವಿಟ್ಕೊಂಡೇನ್ ಕಡ್ಲೆಪುರಿ ತಿಂತಾ ಇದೀವಾ? ಬೆಪ್ಪನ್ಗಳನ್ನ ಸುಮ್ನೆ ನಾವು ಪಟಾಕಿ ಹಾರ್ಸಕ್ ಇಟ್ಕೊಂಡಿದೀವಿ ಅನ್ಕೊಂಡಿದ್ರ? ಎದುರಿಸಲಿಕ್ಕೆ ಬಂದ್ರೆ ನಿಮ್ಮ ತಲೆ ಕಡಿಯೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ನಾನೊಬ್ಬ ಯೋಧನಾಗಿ ಘಂಟಾಘೋಷವಾಗಿ. ಕೆಲವರು ಹೇಳ್ತಾರೆ ಭದ್ರತಾ ವೈಫಲ್ಯ, ಪಹಲ್ಗಾವಲ್ಲಿ ಈ ರೀತಿ ಆಗೋಯ್ತು, ಪುಲ್ವಾಮಾದಲ್ಲಿ ಈ ರೀತಿ ಆಗೋಯ್ತು. ಆಯ್ತು ಸ್ವಾಮಿ, ನಿನ್ನೆ ದಿನ ಮಂಗಳೂರಲ್ಲಿ ಒಂದು ಕೊಲೆ ಆಯ್ತಲ್ಲ, ಅದು ಭದ್ರತಾ ವೈಫಲ್ಯ ಅಂತ ಹೇಳ್ಬೋದಲ್ಲ? ಹಾಗಾದ್ರೆ ರೀ, ಭಯೋತ್ಪಾದಕರನ್ನ ಬಿಡ್ರಿ, ಸೇನೆಯನ್ನ ನಡೆಸಬೇಕಾದಂತಹ ಆ ದಂಡಾಧಿಕಾರನೇ ಅವರ ದೇಶವನ್ನ ಬಿಟ್ಟು ಅಲ್ಲಿಂದ ಕಾಣೆಯಾಗಿ ಹೊರಟೋಗಿದ್ದಾನೆ ಅಂದ್ರೆ ಸೇನೆಯ ಚುಕ್ಕಾಣಿ ಹಿಡಿಯಕ್ಕೆ ಕೂಡ ಒಬ್ಬ ಅಧಿಕಾರಿ ಗತಿ ಇಲ್ಲ. ಉಪವಾಸ ಸಾಯ್ಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ಅಲ್ಲಿನ ಜನತೆ ಗಡಗಡ ನಡುತ್ತಾ ಇದ್ದಾರೆ. ಯುದ್ಧ ಅನ್ನೋದು ಅವರ ದೃಷ್ಟಿಯಲ್ಲಿ ಬೃಹನ್ನಳೆ ನೃತ್ಯ ಅಂತ ಅನ್ಕೊಂಡಿದ್ದಾರೆ. ಬೃಹನ್ನಳೆಯ ನೃತ್ಯಕ್ಕೂ ವೀರಾವೇಶದಿಂದ ಹೋರಾಡುವಂತಹ ಶಿವಾಜಿ ಪ್ರಭುಗೂ ಈ ದೇಶದ ಸೈನಿಕರಿಗೂ ಅಜಗಜಾಂತರ ಇದೆ. ಹುಡುಕಿ ಸದೆ ಬಡಿಯುವಂತಹ ಕೆಲಸವನ್ನ ಈ ದೇಶದ ಸೈನಿಕರು ಮಾಡ್ತಾರೆ ಅಂತ ಘಂಟಾಘೋಷವಾಗಿ. ಹೊರಗಿನ ಕಳ್ಳರನ್ನ ಬೇಕಾದ್ರೆ ಮಟ್ಟ ಹಾಕ್ಬೋದು, ಆದ್ರೆ ಮನೆ ಕಳ್ಳನ್ನ ಯಾರಂತ ಮನೆ ಕಳ್ಳನ್ನ ಕಂಡುಹಿಡಿಲಿಕ್ಕೆ ಆಗ್ತದೆ? ಅವ್ರಿಗೆ ಗೊತ್ತಿಲ್ಲ ಭಾರತ ದೇಶದ ಶಕ್ತಿ, ಭಾರತ ದೇಶದಲ್ಲಿರುವಂತಹ ಉತ್ಪಾದನೆ, ಭಾರತ ದೇಶದಲ್ಲಿರುವಂತಹ ಸೈನಿಕರ ಪರಾಕ್ರಮ ಏನಿದೆ ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಅವರು ಸರ್ವನಾಶನ ಆಗಿರುವಂತಹ ದೇಶ ಪಾಕಿಸ್ತಾನ. ಭಾರತ 75 ವರ್ಷಗಳಲ್ಲಿ ಆಕಾಶನ ಮುಟ್ಟಿ ಬಂದಿರುವಂತಹ ದೇಶ. ಟರ್ಕಿ ಒಂದು 4 ವಿಮಾನ ಕೊಟ್ಟ ಕ್ಷಣಕ್ಕೆ ಪಾಕಿಸ್ತಾನದ ಹಿಂದೆ ಎಲ್ಲಾ ರಾಷ್ಟ್ರಗಳು ನಿಂತಿದೆ ಅನ್ನೋದು ಮುಟ್ಟಾಳ್ತನ. ಸೆಕ್ಯೂರಿಟಿ ಫೈಲೂರ್ ಅಂತ ಹೇಳ್ತಾ ಇದ್ರಲ್ಲ, ಆ ವ್ಯಕ್ತಿಗಳು ಒಂದು ದಿನ ನನ್ನ ಜೊತೆ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಬಾಯಲ್ಲಿ ಹೇಳಿಕೆ ಕೊಡಬಹುದು ನಾಯಕರುಗಳೇ, ನೀವು ಮೊದಲು ದೇಶದ ಪರವಾಗಿ ನಿಂತ್ಕೊಳ್ಳಿ. ದೇಶ ಇದ್ರೆ ನಿಮ್ಮ ರಾಜಕೀಯದ ಬೆಳೆ, ದೇಶನೇ ಇಲ್ಲ ಅಂದ್ರೆ ನೀವು ರಾಜಕೀಯ ಯಾರ ಮೇಲೆ ತೋರಿಸ್ತಿರ್ರಿ? ತನ್ನ ದೇಶ ಮೊದಲು ಅನ್ನುವಂತಹ ನಾಯಕನಿಗೆ ಯಾವಾಗ್ಲೂ ಅವನು ಸದೃಢವಾಗಿರ್ತಾನೆ, ದೇಶದ ಜೊತೆ ನಿಂತ್ಕೊಂತಾನೆ, ಏನೇ ಕಷ್ಟಕರ ಪರಿಸ್ಥಿತಿ ಬಂದ್ರು ಕೂಡ. ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನೆ ಪ್ರತಿಕಾರವನ್ನು ತೀರಿಸಿಕೊಳ್ಳಲಿಕ್ಕೆ ಸಜ್ಜಾಗಿರುವಂತದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಿವೃತ್ತ ಯೋಧ CK ರಮೇಶ್ ಅವರು ನನ್ನೊಂದಿಗಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಿದ್ದೀನಿ, ಒಂದಷ್ಟು ಚರ್ಚೆಗಳನ್ನ ಮಾಡೋಣ. ಸರ್, ಈಗಾಗಲೇ ಏನು ಪೆಹಲ್ಗಾಮ್ಲಾಗಿರುವಂತಹ ಘಟನೆ ಮುಂದುವರೆದು ಈಗ ಭಾರತೀಯ ಸೇನೆ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಮಾಡಲಿಕ್ಕೆ, ಪ್ರತಿಕಾರವನ್ನು ತೀರಿಸಿಕೊಳ್ಳಲಿಕ್ಕೆ, ಭಯೋತ್ಪಾದಕರನ್ನ ಮಟ್ಟ ಹಾಕಲಿಕ್ಕೆ ಈಗ ಸಜ್ಜಾಗಿರುವಂಥದ್ದು. ಈಗಾಗಲೇ ಮೋದಿಯವರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಇದು ಒಳ್ಳೆ ಬೆಳವಣಿಗೆನೆ. ಒಬ್ಬ ದೇಶದ ಸಮರ್ಥ ನಾಯಕ ಅನ್ಸ್ಕೊಳ್ಳೋನ್ಗೆ, ತನ್ನ ದೇಶ ಮೊದಲು ಅನ್ನುವಂತಹ ನಾಯಕನಿಗೆ ಯಾವಾಗಲೂ ಅವನು ಸದೃಢವಾಗಿರ್ತಾನೆ, ದೇಶದ ಜೊತೆ ನಿಂತ್ಕೊಂತಾನೆ, ಏನೇ ಕಷ್ಟಕರ ಪರಿಸ್ಥಿತಿ ಬಂದರೂ ಕೂಡ ಆತ ದೇಶದ ಪರವಾಗಿ ಏನು ಬೇಕಾದ್ರೂ ಕಾರ್ಯಾಚರಣೆ ಮಾಡಲಿಕ್ಕೆ ಸಿದ್ಧ ಇದ್ದೇನೆ ಅಂದ್ಬಿಟ್ಟು ಆತ ತನ್ನ ಹೇಳಿಕೆಯನ್ನು ಕೊಟ್ಟಿದ್ದಾನೆ. 3 ಬಲಿಷ್ಠ ಸೇನೆಗಳಿಗೆ ಸರ್ವಾಧಿಕಾರವನ್ನು ಕೊಟ್ಟಿದ್ದಾನೆ. ನಿಮ್ಮ ವಿಮೋಚನೆಗೆ ಬಿಟ್ಟಿದ್ದು, ನೀವು ಏನು ಬೇಕಾದರೂ ಮಾಡಿದ್ರು ಕೂಡ ಈ ದೇಶ ನಿಮ್ಮ ಪರವಾಗಿ ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಕ್ಲಿಯರ್ ಕಟ್ ಆದೇಶನ ದೇಶದ ನಾಯಕರು ಕೊಟ್ಟಿದ್ದಾರೆ. ಇನ್ನು ಭಯೋತ್ಪಾದಕರಿಗೆ ಇಲ್ಲೇ ಅಂದರೆ ಏನು ಪೆಹಲ್ಗಾಮಲ್ಲೇ ಒಂದಷ್ಟು ವಾಸ್ತವ್ಯ ಹೂಡಲಿಕ್ಕೆ ಅವಕಾಶಗಳನ್ನು ಕೊಟ್ಟಿರುವಂಥದ್ದು, ಅದರ ವಿರುದ್ಧ ಈಗಾಗಲೇ ಏನು ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಒಂದು ಕಡೆ ಭಯೋತ್ಪಾದಕರ ವಿರುದ್ಧ ಆದರೆ, ಇನ್ನು ಭಯೋತ್ಪಾದಕರಿಗೆ ಇಲ್ಲಿ ವಾಸ್ತವ್ಯ ಮಾಡಿ ಕೊಟ್ಟಿದ್ದಾರಲ್ಲ, ಅವರ ವಿರುದ್ಧನೂ ಕೂಡ ಈಗ ಕಿಚ್ಚು ಹೆಚ್ಚಾಗಿದೆ. ಫಸ್ಟ್ ಅವರನ್ನ ಮಟ್ಟ ಹಾಕಬೇಕು, ಅವ್ರನ್ನ ಓಡಿಸಬೇಕು ಅನ್ನುವಂಥ ಚರ್ಚೆ. ನೋಡಿ, ಹೊರಗಿನವ್ರನ್ನ ಏನಾದರೂ ಮಾಡ್ಬೋದು, ಮನೆ ನಾಯಿಗಳಿಗೆ ಏನೂ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಹೊರಗಿನ ಕಳ್ಳರನ್ನ ಬೇಕಾದ್ರೆ ಮಟ್ಟ ಹಾಕ್ಬೋದು, ಆದರೆ ಮನೆ ಕಳ್ಳನ್ನ ಯಾರಂತ ಮನೆ ಕಳ್ಳನ್ನ ಕಂಡುಹಿಡಿಲಿಕ್ಕೆ ಆಗ್ತದೆ? ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜರು ನಮ್ಮ ಅಣ್ಣ ತಮ್ಮಂದರು ಅನ್ನೋ ಭಾವನೆಯಲ್ಲಿ ಈ ದೇಶ ನೋಡ್ತಾ ಇರಬೇಕಾದ್ರೆ ಅಂತಹ ದುರಹಂಕಾರಿಗಳು ಈ ದೇಶ ಕೊಟ್ಟಿರುವಂತಹ ಸವಲತ್ತುಗಳನ್ನು ಮರೆತು, ದೇಶ ನೀಡುತ್ತಿರುವಂತಹ ಸ್ವತಂತ್ರತೆಯನ್ನು ಮರೆತು ಈ ದೇಶದ ವಿರುದ್ಧವಾಗಿ ನಡ್ಕೊಂಬರ್ತಾರೆ ಅಂದರೆ ಯಾವುದೇ ಕಾರಣಕ್ಕೂ ಅವರಿಗೆ ಸಪೋರ್ಟ್ ಮಾಡಿದಂತಹ ವ್ಯಕ್ತಿಗಳಾಗಿರ್ಬೋದು, ಅವರಿಗೆ ಆಶ್ರಯ ಕೊಟ್ಟಂಥ ವ್ಯಕ್ತಿಗಳಾಗಿರ್ಬೋದು, ಅವ್ರ ಜೊತೆ ಕೈ ಜೋಡಿಸಿ ಮುಂದುವರಿತಾರಂತಹ ವ್ಯಕ್ತಿಗಳಾಗ್ಬೋದು, ಅವ್ರು ಯಾರೇ ಆಗಿದ್ರೂ ಕೂಡ ದೇಶವು ಕ್ಷಮಿಸಲ್ಲ. ಯಾವುದೇ ಕಾರಣಕ್ಕೂ ಈ ದೇಶದ ಸುರಕ್ಷಾ ಬಲಗಳು ಕೂಡ ಅವರನ್ನು ಖಂಡಿತವಾಗಲೂ ಬಿಡಲ್ಲ. ಮಟ್ಟ ಹಾಕುವಂತಹ ಕೆಲಸವನ್ನು ಹುಡುಕಿ ಸದೆ ಬಡಿಯುವಂತಹ ಕೆಲಸವನ್ನು ಈ ದೇಶದ ಸೈನಿಕರು ಮಾಡ್ತಾರೆ ಅಂತ ಘಂಟಾಘೋಷವಾಗಿ ಹೇಳಬಲ್ಲೆ ನಾನು. ಇನ್ನು ಭಾರತೀಯ ಸೇನೆಗೆ ಪರಮಾಧಿಕಾರವನ್ನು ಕೊಟ್ಟಂತಹ ಕೆಲವೇ ಗಂಟೆಗಳಲ್ಲಿ, ನಿಮಿಷಗಳಲ್ಲಿ ತಾಲೀಮನ್ನು ಮಾಡ್ತಿರುವಂಥದ್ದು. ತಾಲೀಮಿಗೆ ಈಗ ಒಂದಷ್ಟು ಏನು ಪಾಕಿಸ್ತಾನದ ಭಯೋತ್ಪಾದಕರು ಹೆದರು ಅಡಿಗೆ ಕೂತಿದ್ದಾರೆ ಅಂತ ಹೇಳಿ. ರೀ, ಭಯೋತ್ಪಾದಕರನ್ನು ಬಿಡ್ರಿ, ಅಲ್ಲಿನ ದೇಶವನ್ನು, ಸೇನೆಯನ್ನು ನಡೆಸಬೇಕಾದಂತಹ ಆ ದಂಡಾಧಿಕಾರನೇ ಅವರ ದೇಶವನ್ನು ಬಿಟ್ಟು ರಾತ್ರೋರಾತ್ರಿ ಮಧ್ಯರಾತ್ರಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಅಲ್ಲಿಂದ ಕಾಣೆಯಾಗಿ ಹೊರಟೋಗಿದ್ದಾನೆ ಅಂದರೆ ಅಲ್ಲಿ ಯೋಚನೆ ಮಾಡಬೇಕಾದ್ದೇನಿದೆ? ಭಾರತೀಯ ಸೇನೆಯ ಶಕ್ತಿ ಎಷ್ಟಿದೆ, ಈ ಸರಿ ಈ ದೇಶ ತಗೊಂಡ್ರ ಅಂಥ ನಿರ್ಧಾರಗಳು ಎಷ್ಟು ಕಠಿಣಾಗಿರುತ್ತೆ. ಪಾಕಿಸ್ತಾನಲ್ಲೇ ನಾನು ಉಳ್ಕೊಂಡ್ರೆ ನಮ್ಮಗಳ ಕತೆ ಏನಾಗುತ್ತೆ ಎನ್ನುವ ಕಾರಣಕ್ಕೆ ಅವರು ಮುಂಜಾಗ್ರತವಾಗಿ ಅಲ್ಲಿನ ನಾಯಕರೆಲ್ಲ ಅಲ್ಲಿಂದ ದೇಶದಿಂದ ಪಲಾಯನ ಮಾಡುವಂತಹ ಕೆಲಸ ನೆನ್ನೆ ನೋಡ್ತಾ ಇದ್ರಿ. ಆ ದೇಶದ ಸೇನೆಯ ಚುಕ್ಕಾಣಿ ಹಿಡಿಯೋಕ್ಕೆ ಕೂಡ ಒಬ್ಬ ಅಧಿಕಾರಿ ಗತಿ ಇಲ್ಲ. ಯಾರೋ ಒಬ್ಬನ್ನ ಕರ್ಕೊಂಬಂದು ನಾಮಕಾವಸ್ಥೆಗೆ ಇವತ್ತಿನ ದಿನ ಅಲ್ಲಿ ದಂಡನಾಯಕನ ಮಾಡಿ ಕೂರಿಸಿದ್ದಾರೆ. ಅಲ್ಲಿಗೆ ಈ ಭಾರತ ರಾಷ್ಟ್ರದ ಶಕ್ತಿ ಮತ್ತು ಅಂತಾರಾಷ್ಟ್ರೀಯ ಶಕ್ತಿಗಳು ಎಷ್ಟು ಈ ಭಾರತದ ಜೊತೆ ನಿಂತು ಬೆನ್ನೆಲುಬಾಗಿ ನೀವು ತಗೊಳ್ಳುವಂತಹ ಎಲ್ಲ ನಿರ್ಣಯಕ್ಕೆ ಹೊರ ರಾಷ್ಟ್ರಗಳು ಕೂಡ ಸಪೋರ್ಟ್ ಮಾಡೋಕ್ಕೆ ಸಿದ್ಧವಾಗಿ ನಿಂತಿದೆ ಅಂತ ಹೇಳ್ತೇನೆ. ಇಷ್ಟೆಲ್ಲ ಆದರೂ ಕೂಡ ಬಂಡ ಧೈರ್ಯವನ್ನು ಮಾಡಿದಂತಹ ಪಾಕಿಸ್ತಾನ ಎಲ್ಲೋ ಒಂದು ಕಡೆ ನಗು ಬರುತ್ತೆ. ಅಂದರೆ ಇಷ್ಟೆಲ್ಲ ನಮ್ಮ ಸೇನೆಯ ಮುಂದೆ ನಿಂತ್ಕೊಳ್ಳಿಗೂ ಕೂಡ ಶಕ್ತಿ ಇಲ್ಲ, ಆದರೂ ಕೂಡ ಈ ಮೊಂಡುತನ ಮಾಡುವಂಥದ್ದು ಅಂತ.
ಅದು ಹೇಳ್ತಾರಲ್ಲ ಗಾದೆ, ಕೈಲಾಗದವರು ಮೈ ಪರ್ಚ್ಕೊಂಡ್ರು ಅಂತ. ಕೇವಲ ಕೊಟ್ಟಿರುವಂತಹ ಒಂದೇ ಒಂದು ಸಿಂಧೂ ನದಿಯ ಸ್ಟ್ರೋಕ್ ಅವರ ದೇಶದ ಎಷ್ಟು ಪ್ರಭಾವ ಬೀರ್ತಾ ಇದೆ ಅಂದರೆ, ಜನತೆಗೆ ಸಿಂಧೂ ಪ್ರಾಂತ್ಯದಲ್ಲಿರುವಂತಹ ಜನತೆ ಕುಡಿಲಿಕ್ಕೆ ನೀರಿಲ್ದರೆ ಮುಂಬರುವಂತಹ ಬೆಳೆಗಳಿಗೆ ನಮ್ಮ ಕತೆ ಹೇಗೆ, ನಾವು ಬದುಕಬೇಕೋ ಸಾಯಬೇಕೋ, ಊಟ ಅಂತೂ ಸಿಕ್ಕಲ್ಲ, ಉಪವಾಸ ಸಾಯಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ ಅಂತ ಅಲ್ಲಿನ ಜನತೆ ಗಡಗಡ ನಡುತ್ತಾ ಇದ್ದಾರೆ. ನಡೀತಾ ಇದ್ದಂತಹ ಹಲವಾರು ಕಾರ್ಖಾನೆಗಳು ಮುಚ್ಚುವಂತಹ ಸ್ಥಿತಿಗಳಿಗೆ ಬಂದಿದೆ. ಭಾರತದಿಂದ ಹೋಗ್ತಾ ಇದ್ದಂತಹ ಪದಾರ್ಥಗಳು ನಿಂತ ತಕ್ಷಣ ಎಲ್ಲೋ ಇದ್ದಂತಹ ಬೆಲೆಗಳು ಆಕಾಶಕ್ಕೆ ಜಿಗಿದಿದೆ. ಕುಡಿಯೋ ನೀರಿಗೂ ಕೂಡ ಅಲ್ಲಿನ ಹಾಹಾಕಾರ ಸ್ಥಿತಿ ಬಂದಿದೆ. ಅಂದರೆ ಕೇವಲ ಕೊಟ್ಟರೆ ನಾವೇನು ಯಾವ ಮದ್ದು ಗುಂಡಾಗಲಿ, ನಮ್ಮ ಮಿಸೈಲ್ ಆಗಲಿ, ಏರ್ ಸ್ಟ್ರಾಕ್ ಆಗಲಿ ಅಥವಾ ಕೋಸ್ಟಲಲ್ಲಾಗಲಿ ಯಾವುದೇ ರೀತಿಯ ಕೆಲಸವನ್ನು ಇನ್ನೂ ಶುರುವತ್ತೇ ಮಾಡಿಲ್ಲ. ಶುರುವಿಗೆ ಮುಂಚೆಗೆ ಕೊಟ್ಟಂತಹ ಒಂದೇ ಒಂದು ರಾಜತಾಂತ್ರಿಕ ನಡೆ ಅವರ ದೇಶವನ್ನೇ ಇವತ್ತಿನ ಬೆಚ್ಚಗೊಳಿಸುವಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಈ ಯುದ್ಧ ಇನ್ನೂ ಪ್ರಾರಂಭ ಆಗಿಲ್ಲ, ತಾಲೀಮ್ ಆಗ್ತಿರುವಂಥದ್ದು. ನೀವು ಹೇಳಿದ ಹಾಗೇನೆ ಈಗ ಏನು ಒಂದಷ್ಟು ಭಯೋತ್ಪಾದಕರು ಓಡಿ ಹೋಗಿರುವಂಥದ್ದು ಅಥವಾ ಯುದ್ಧವನ್ನು ಎದುರಿಸಲಿಕ್ಕೆ ಆಗದಿರುವಂಥ ಪರಿಸ್ಥಿತಿ ಇರುವಂಥದ್ದು, ಯುದ್ಧಕ್ಕಿಂತ ಮೊದಲೇ ಆರ್ಥಿಕವಾಗಿ ಕುಗ್ಗಿ ಹೋಯ್ತಾ ಅಂತ ಹೇಳಿ. ಆರ್ಥಿಕವಾಗಿ ಕುಗ್ಲೇಬೇಕು ರೀ ದೇಶ. ಇವಾಗ ಹೇಳ್ತೀನಲ್ಲ, ಅವರು ಅಂದ್ಕೊಂಡಿದ್ದು ಇಷ್ಟು ದೊಡ್ಡದಾಗಿ ಭಾರತ ನಿರ್ಣಯ ತಗೊಳುತ್ತೆ, ಈ ದೇಶಕ್ಕೆ ಇಷ್ಟು ದೊಡ್ಡ ಆಘಾತ ಕೊಡ್ತಾರೆ ಅಂತಂತ ಅವರು ಕನಸು ಮನಸ್ಸಲ್ಲೂ ನೆನೆಸಿರಲಿಲ್ಲ. ಆದರೆ ರಾಜತಾಂತ್ರಿಕ ನಡೆ ಮತ್ತು ಅಲ್ಲಿರುವಂತಹ ಬುದ್ಧಿವಂತಿಕೆಯ ನಮ್ಮ ಗಣ್ಯ ನಾಯಕರ ಹಿಂದೆ ನಿಂತಹ ವ್ಯಕ್ತಿಗಳು ಕೊಟ್ಟಂತಹ ಕೆಲವೊಂದು ಆದೇಶಗಳಾಗಲಿ ಅಥವಾ ಮನವಿಗಳಾಗಲಿ ಇದು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇದು ರಾಜತಾಂತ್ರಿಕ ನಡೆಯ ಒಳ್ಳೆಯ ಉದ್ದೇಶ ಇಟ್ಕೊಂಡು ಕೊಟ್ರು ಅಂತಷ್ಟು. ದೇಶ ಅಲ್ಲಾಡುತ್ತೆ. ಪಾಕಿಸ್ತಾನ ಇದನ್ನು ಈಗಲೂ ಒಂದು ನಿರ್ಣಯಕ್ಕೆ ಬಂದು ತಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಅಲ್ಲಿನ ಭಯೋತ್ಪಾದಕತೆಗೆ ಕೊಡ್ತಾ ಇರುವಂತಹ ಪ್ರೋತ್ಸಾಹವನ್ನು ನಿಲ್ಲಿಸಲಿಲ್ಲ ಅಂದರೆ ಈ ಸರಿ ಭಾರತ ದೇಶ ಪಾಕಿಸ್ತಾನವನ್ನು ಬಗ್ಗಬಡಿಯೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ನಾನು ಹೇಳ್ತೇನೆ. ಹಾಗಿದ್ರೆ ಯುದ್ಧ ಮಾಡಿನೇ ಭಯೋತ್ಪಾದಕರಿಗೆ ಪಾಠ ಕಲಿಸಬೇಕು ಅಂತ ಹೇಳ್ತೀರಾ ಅಥವಾ ಹೇಗೆ ಅಂತ? ಭಯೋತ್ಪಾದಕರಿಗೆ ಯಾಕ್ರಿ ಕಳಿಸ್ಬೇಕು? ಅಲ್ಲಿರೋ ಜನತೆಗೆ ತಿನ್ನಕ್ಕನ್ನ ಇಲ್ಲ ಅಂತಂದರೆ ಅವ್ರು ಇವ್ರಿಗೆ ಹೆಂಗೆ ಬಿಸ್ಕೆಟ್ ಹಾಕಕ್ಕೆ ಸಾಧ್ಯ? ಅವರಲ್ಲಿ ಎಲ್ಲೋ ಉತ್ಪತ್ತಿ ಆಗ್ತಾ ಇತ್ತು, ಅದನ್ನು ಬಿಸ್ಕೆಟ್ ಇವ್ರಿಗೆ ಹಾಕ್ತಿದ್ರು. ತಮ್ಮ ದೇಶ ಹಾಳಾಗೋದ್ರೂ ಪರವಾಗಿಲ್ಲ, ಬೇರೆ ರಾಷ್ಟ್ರಗಳಿಂದ ಸಾಲ ತೊಗೊಂಡಾದರೂ ಭಯೋತ್ಪಾದಕತೆಯನ್ನು ಮುನ್ನಡೆ ನಡೆಸ್ಕೊಂಡು ಹೋಗ್ತೀನಿ, ರಾಷ್ಟ್ರವನ್ನು ಇಸ್ಲಾಂ ಕಂಟ್ರಿ ಇದೆ, ಭಾರತವನ್ನು ಕೂಡ ಬಗ್ಗಬಡಿತೀನಿ ಅಂತ ಅವ್ರು ಅಂದ್ಕೊಂಡಿದ್ರು. ಅವ್ರಿಗೆ ಗೊತ್ತಿಲ್ಲ ಭಾರತ ದೇಶದ ಶಕ್ತಿ, ಭಾರತ ದೇಶದಲ್ಲಿರುವಂಥ ಉತ್ಪಾದನೆ, ಭಾರತ ದೇಶದಲ್ಲಿರುವಂಥ ಸೈನಿಕರ ಪರಾಕ್ರಮ ಏನಿದೆ ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಆಲ್ರೆಡಿ 2-3 ಸರಿ ನೋಡಿದ್ದಾರೆ. ಇದೇನು ಹೊಸದೇನಲ್ವಲ್ಲ ಇವತ್ತು ನಡೀತಾ ಇರೋದು. ಭಾರತ ಸ್ವತಂತ್ರತೆ ಆಗಿ 3ನೇ ವರ್ಷಕ್ಕೆ ಯುದ್ಧ ಮಾಡ್ರ ಅಂಥದ್ದು. ಅದಾದಮೇಲೆ ಇತ್ತೀಚೆಗೆ ನಡೆದಂಥ ಬಾಲಕೋಟ್ ಆಪರೇಷನ್, ಸರ್ಜಿಕಲ್ ಸ್ಟ್ರೈಕ್ನ ಜ್ಞಾಪಿಸ್ಕೊಳ್ರಿ ಒಂದ್ಸರಿ. ಎಲ್ಲಿ ತಲುಪಿದ್ರಿ ನೀವು? ಟೈಗರ್ ಹಿಲ್ಗೆ ತಲುಪಿಕೊಂಡು ಕುತಂತ್ರವಾಗಿ ಭಾರತೀಯ ಸೇನೆಯ ಯೋಧರನ್ನ ನೀವು ಹೊಡೆದ್ರಿ. ಆದರೆ ನೇರವಾಗಿ ಎದುರಿಸೋಕ್ಕಾಗದರೆ ಒಂದೇ ದಿನಗಳಲ್ಲಿ ಅಭಿನಂದನ್ನ ನೀವು ಬಿಟ್ಟು ಕಳಿಸ್ಲಿಲ್ವೇ? ಅಲ್ಲಿಗೆ ನಿಮ್ಮ ಶಕ್ತಿ ಏನು ಅಂತ ಗೊತ್ತಿಲ್ವಾ? ಈ ದೇಶ ಯೋಚನೆ ಮಾಡ್ತಾ ಇದ್ದಾರೆ. ದೇಶದ ಜನತೆ ಖಂಡಿತವಾಗಲೂ ಈ ದೇಶದ ಪರವಾಗಿ ನಿಂತಿರ್ತಾರೆ, ಧರ್ಮದ ಪರವಾಗಿ ನಿಂತಿರ್ತಾರೆ ಅಂತ ಹೇಳ್ತೇನೆ. ಇದಿಷ್ಟೆಲ್ಲ ಆದರೂ ಕೂಡ ಗಡಿ ಭಾಗದಲ್ಲಿ ಕದಮ ವಿರಾಮನ ಉಲ್ಲಂಘನೆ ಮಾಡ್ತಿರುವಂಥದ್ದು, ಮೊಂಡುತನ ಮಾಡ್ತಿರುವಂಥದ್ದು, ಇದೆಲ್ಲ ಯಾಕೆ ಅಂತ ಹೇಳಿ, ಇವರ ವರ್ತನೆ ಅಂತ ಹೇಳಿ. ಇದು ನೋಡಿ, ಮಾಧ್ಯಮಗಳು ತೋರಿಸ್ತಾ ಇದೆ ಕದನ ವಿರಾಮ, ಅಲ್ಲಿಂದ ಗೋಲಿ ಫೈರ್ ಆಗ್ತಾ ಇದೆ. ಅದು ಪ್ರತಿನಿತ್ಯದ ಕಾಯಕರಿ. ಅದು ಬಾರ್ಡರ್ನಲ್ಲಿ ಆ ಕಡೆಯವರು ಈ ಕಡೆಗೆ ಫೈರ್ ಮಾಡ್ತಾರೆ, ಈ ಕಡೆಯವರು ಆ ಕಡೆಗೆ ಫೈರ್ ಮಾಡೋದು ಸರ್ವೇ ಸಾಮಾನ್ಯ. ಇದೇನು ಹೊಸದೇನಲ್ವಲ್ಲ. ನಿಮ್ಮ ಮಾಧ್ಯಮದವರು ಇವತ್ತು ಹೋಗಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ನಿಂತೀರ, ಎಲ್ಲೋ ಗುಂಡಿನ ಕಾಳಗ ಆಗ್ತಾ ಇದೆ ಅಂತ. ಅದು ಪ್ರತಿನಿತ್ಯ ದೀಪಾವಳಿ ಇದ್ದೇ ಇರುತ್ತೆ ರೀ ಸ್ವಾಮಿ. ಬಾರ್ಡ್ರಲ್ಲಿ ಪ್ರತಿನಿತ್ಯ ಈ ಕಾಳಗಗಳು ನಡೀತಾನೆ ಇರುತ್ತೆ. ನಡೀಲಿಲ್ಲ ಅಂದರೆ ಅವರೂ ಬದುಕೋಕ್ಕಾಗಲ್ಲ, ನಾವು ಬದುಕೋಕ್ಕಾಗಲ್ಲ. ಪ್ರತಿ 15 ನಿಮಿಷಕ್ಕೊಂದ್ಸರಿ ಈ ಕಡೆಯಿಂದಲೂ ಫೈರ್ ಆಗುತ್ತೆ, ಆ ಕಡೆಯಿಂದ. ಯಾಕೆಂದರೆ ಆ ಬಾರ್ಡರ್ನ ಕ್ರಾಸ್ ಮಾಡಬಾರ್ದು ಅನ್ನೋ ಒಂದೇ ಒಂದು ಮೂಲ ಉದ್ದೇಶದಿಂದ ಚಕಮಕಿಗಳು ನಡೀತಾ ಇರುತ್ತೆ. ಕೆಲವೊಂದು ಚಕಮಕಿ ನಡೆದಿದೆ, ಭಾರತ ಸೇನೆ ಕೈಗೇನು ಬಳೆ ತೊಟ್ಕೊಂಡು ಕೂತಿಲ್ಲ, ಅದಕ್ಕೆ ಉತ್ತರಗಳನ್ನು ಕೊಟ್ಟಿದ್ದಾರೆ. ಅದು ಸಾರ್ವಜನಿಕವಾಗಿ ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಮಾಧ್ಯಮದ ಮುಂದೆ ಬರೋಕ್ಕೂ ಆಗಲ್ಲ ಅಂತ ಭಾವಿಸ್ತೇನೆ. ಇನ್ನು ಯುದ್ಧದ ವಿಚಾರಕ್ಕೆ ಬಂದರೆ ಏನಾಗ್ಬೋದು ಅಂತ ಹೇಳಿ, ಯುದ್ಧ ಆಯಿತು ಅಂತಂದರೆ ಪರಿಸ್ಥಿತಿ ಏನಾಗ್ಬೋದು ಪಾಕಿಸ್ತಾನದು, ಯೋಧರದು, ಅಲ್ಲಿದೆಯಾ ವ್ಯವಸ್ಥೆಗಳು ಅಂತ ಹೇಳಿ, ಯಾವ ರೀತಿಯ ಪರಿಣಾಮ ಬೀಳತ್ತೆ ಅಂತ ನೋಡಿ. ಯಾರೋ ಒಬ್ಬ ತಪ್ಪು ಮಾಡಿದ್ದಾನೆ, ಹಾಗಂತ ಇಡೀ ಪಾಕಿಸ್ತಾನದಲ್ಲಿರೋರೆಲ್ಲ ಕೆಟ್ಟವರು ಅಂತ ಭಾವಿಸೋದು ತಪ್ಪಾಗ್ತದೆ. ಅಲ್ಲಿ ನಮ್ಮವರು ಕೂಡ ಇದ್ದಾರಲ್ಲ, ಸಿಂಧೂ ಪ್ರಾಂತ್ಯದಲ್ಲಿ ಹಿಂದೂಗಳು ಕೂಡ ಬದುಕಿದೀವಲ್ಲ. ಯುದ್ಧ ಅಂತ ಆದಾಗ ಅಲ್ಲಿ ಬೀಳೋಂಥ ಬಾಂಬ್ ಇವನು ಹಿಂದೂ, ಇವನು ಮುಸ್ಲಿಮ್, ಇವನು ಕ್ರೈಸ್ಟು, ಸಿಕ್ಕು, ಇವನು ಪಾಕಿಸ್ತಾನಿ, ಇವನು ಫಾರಿನರ್ ಅಂತ ನೋಡ್ತೀಯೇ. ಎಲ್ಲರನ್ನ ದಮನ ಮಾಡುತ್ತೆ. ಮಾಡಿದವನು ಯಾವುದೋ ಬಂಕರಲ್ಲಿ ಕೂತ್ಕೊಂಡು ಆಫ್ಘಾನಿಸ್ತಾನ ಓಡೋಗ್ಬಿಡ್ತಾನೋ, ಟರ್ಕಿಗೆ ಓಡೋಗ್ಬಿಡ್ತಾನೋ, ಇನ್ನೊಂದು ಕಡೆ ಓಡೋಗ್ಬಿಡ್ತಾನೆ. ಆ ಲೀಡರ್ಗಳು ಸಾಯೋದು ಯಾರ್ರೀ? ಇವತ್ತು ಭಾರತ ದೇಶದ ಸೇನೆ ಮೇಲೆ ಇವರು ಅಟ್ಯಾಕ್ ಮಾಡಬೇಕೇ ಬಿಟ್ಟರು ತೊಗೊಂಬಂದು ದಿಲ್ಲಿಗೋ, ಬಾಂಬೆಗೋ, ಬ್ಯಾಂಗ್ಳೂರ್ಗೋ ಅಥವಾ ಮಂಗಳೂರಿಗೋ ಬಾಂಬ್ ಹಾಕೋದ್ರಿಂದ ಅಲ್ಲಿನ ನಮ್ಮ ಭಾರತ ದೇಶದ ಅಮಾಯಕ ಪ್ರಜೆಗಳು ಸತ್ತೋಗ್ತಾರಲ್ರಿ. ಯುದ್ಧ ಒಂದೇ ಸೊಲ್ಯೂಷನ್ ಅಲ್ಲ. ಯುದ್ಧದಿಂದ ಎಲ್ಲವೂ ಸಾಧಿಸುತ್ತೆ ಏನಾಗಿದ್ರೆ ಹಲವಾರು ದೇಶಗಳು ಇತ್ತೀಚೆಗೆ ಯುದ್ಧ ಆಗಿರೋದನ್ನ ತಾವು ನೋಡಿದ್ದೀರಾ. ಪ್ಯಾಲೆಸ್ತೀನಲ್ಲಿ ಏನಾಗಿದೆ ಅಂತ. ಆ ರೀತಿ ಮತ್ತೊಮ್ಮೆ ಭಾರತ ಆಗಬೇಕಾ? ಅವರು ಸರ್ವನಾಶನ ಆಗಿರುವಂತಹ ದೇಶ ಪಾಕಿಸ್ತಾನ. ಭಾರತ 75 ವರ್ಷಗಳಲ್ಲಿ ಆಕಾಶನ ಮುಟ್ಟಿ ಬಂದಿರೋ ಅಂತಹ ದೇಶ. ತನ್ನದೇ ಆದ ಉಪಗ್ರಹಗಳನ್ನು ಅಂತರಿಕ್ಷದಲ್ಲಿ ಹಾರಾಡಿಸಿ
ದೇಶಕ್ಕೆ ಬೇಕಾದಂತಹ ತಾಂತ್ರಿಕತೆಯನ್ನು ಇವತ್ತಿನ ದಿನ ಭಾರತ ದೇಶದಲ್ಲಿ ನಾವು ಅಡಕವಾಗಿ ಇಟ್ಕೊಂಡಿದ್ದೀವಿ. ಭಾರತದಲ್ಲಿ ಮದ್ದುಗುಂಡುಗಳಿಗೆ ಕೊರತೆ ಇಲ್ಲ, ಕಾರಣ ನಾವೇ ಮದ್ದುಗುಂಡುಗಳನ್ನು ತಯಾರು ಮಾಡ್ತಾ ಇದ್ದೀವಿ. ನಮಗೆ ದೇಶಕ್ಕೆ ಬೇಕಾದಂತಹ ಹೆಲಿಕಾಪ್ಟರ್ಗಳೇನಿದೆ, ಯುದ್ಧ ಸಾಮಗ್ರಿಗಳೇನಿದೆ, ಪ್ರತಿಯೊಂದನ್ನು ಭಾರತ ದೇಶ ತನ್ನಲ್ಲೇ ಉತ್ಪಾದನೆ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಭಾರತ ದೇಶ ಹೊಂದಿದೆ. ಭಾರತ ದೇಶ ಇವತ್ತಿನ ದಿನ ನಿಧಿ ನಿಕ್ಷೇಪಗಳನ್ನು ಹೊಂದಿದೆ. ಒಳ್ಳೆಯ ಆಹಾರ ಪದಾರ್ಥಗಳನ್ನು ಬೆಳೆಯುವಂತಹ ಶಕ್ತಿ ನದಿಗಳು ನಮ್ಮ ಹತ್ರ ಇದೆ. ದೇಶ ಇವತ್ತು ಟೆಕ್ನಾಲಜಿ IT ಸೆಕ್ಟರ್ ಇವತ್ತಿನ ಭಾರತ ದೇಶ ವಿಶ್ವವನ್ನೇ ಎದುರು ನೋಡೋ ರೀತಿಯಲ್ಲಿ ಮಾಡಿದೆ. ವಿಶ್ವದ ಹಲವಾರು ದೇಶಗಳು ಭಾರತದಲ್ಲಿ ಬಂದು ಹೂಡಿಕೆ ಮಾಡೋಕ್ಕೆ ಹಾತೊರಿತಾ ಇದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ಬೆಳವಣಿಗೆ ಕಂಡಂತಹ ಭಾರತವನ್ನು ಮತ್ತೆ ಹಿಂದಕ್ಕೆ ಕರ್ಕೊಂಡು ಹೋಗಬೇಕಾ ಅಥವಾ ಬೇಡವಾ ಅನ್ನೋದನ್ನು ನಿರ್ಧಾರ ಮಾಡಬೇಕಾಗಿದೆ. ಇನ್ನು ಯುದ್ಧದ ವಿಚಾರಕ್ಕೆ ಮತ್ತೆ ಬರೋದಾದ್ರೆ, ಮೊಂಡಿ ಊರುತ್ತಾ ಅಥವಾ ಯುದ್ಧವನ್ನು ಎದುರಿಸುತ್ತಾ ಅನ್ನುವಂತಹ ಪ್ರಶ್ನೆ ಪಾಕಿಸ್ತಾನಕ್ಕೆ ಈಗಾಗಲೇ ಬಿಸಿ ಮುಟ್ಟಿದೆ. ಯಾವ ರೀತಿ ಅನ್ನುವಂಥದ್ದು? ಯುದ್ಧ ಅನ್ನೋದು ಅವರ ದೃಷ್ಟಿಯಲ್ಲಿ ಬೃಹನ್ನಳೆಯ ನೃತ್ಯ ಅಂತ ಅಂದ್ಕೊಂಡಿದ್ದಾರೆ. ಬೃಹನ್ನಳೆಯ ನೃತ್ಯಕ್ಕೂ ವೀರಾವೇಶದಿಂದ ಹೋರಾಡುವಂತಹ ಶಿವಾಜಿ ಪ್ರಭುಗೂ ಈ ದೇಶದ ಸೈನಿಕರಿಗೂ ಅಜಗಜಾಂತರ ಇದೆ. ಪಾಕಿಸ್ತಾನ ಬಡಾಯಿ ಕೊಚ್ತಾ ಇರ್ಬೋದು, ನಾವು ಏನು ಬೇಕಾದರೂ ಸಾಧಿಸ್ಬಿಡ್ತೀವಿ, ಏನು ಬೇಕಾದರೂ ಮಾಡ್ತೀವಿ ಅಂತ. ಯುದ್ಧ ಅನ್ನೋದು ನಿಮ್ಮಪ್ಪನ ಮನೆ ಗಂಟು ಅಂದ್ಕೊಂಡ್ರ ಭಾರತೀಯ ಸೇನೆಯ ಸೈನಿಕರು ಕೈಗೆ ಬಳೆ ತೊಟ್ಕೊಂಡು ನಿಂತಿದ್ದಾರೆ ಅಂತ ಭಾವಿಸಿದ್ದೀರಾ? ಕೇವಲ ಒಂದೇ ಒಂದು ಗೋರಿ ಮಿಸಾಲ್ ಹಿಡ್ಕೊಂಡು ನಾನು ಭಾರತ ರಾಷ್ಟ್ರವನ್ನು ದಫನಗೊಳಿಸ್ತೀನಿ ಅನ್ಬೇಕಾದ್ರೆ ನಾವಿಟ್ಕೊಂಡೇನು ಕಡಲೆಪುರಿ ತಿಂತಾ ಇದ್ದೀವಾ? ಅಬ್ದುಲ್ ಕಲಾಂ ಅಂತಹ ದೊಡ್ಡ ದೊಡ್ಡ ವಿಜ್ಞಾನಿಗಳು ಕಂಡಿಡಿದಂತಹ ನಮ್ಮ ವೆಪನ್ಗಳನ್ನ ಸುಮ್ಮನೆ ನಾವು ಪಟಾಕಿ ಹಾರ್ಸಕ್ಕೆ ಇಟ್ಕೊಂಡಿದ್ದೀವಿ ಅಂದ್ಕೊಂಡಿದ್ದೀರಾ? ನ್ಯೂಕ್ಲಿಯರ್ದ ಧಮಕಿ ಕೊಡ್ತಾ ಇದ್ದೀರಾ ಭಾರತ ದೇಶಕ್ಕೆ? 4 ನ್ಯೂಕ್ಲಿಯರ್ ಇಟ್ಕೊಂಡು ಧಮಕಿ ಕೊಡ್ತಾ ಇದ್ದೀರಲ್ವಾ? ಭಾರತ ನ್ಯೂಕ್ಲಿಯರ್ ಶಕ್ತಿಯಲ್ಲಿ ಎಲ್ಲಿದೆ ಅಂತ ಒಂದು ಸರಿ ಇತಿಹಾಸ ಪುಟಗಳಲ್ಲಿ ತೆಗೆದು ನೋಡಿ. ಪೊಕ್ರಾನಲ್ಲಿ ಹೊಡೆದಿದ್ದು ಒಂದೇ, ಅದಕ್ಕೆ ಹಿಂದಲಿಂದಲೂ ಭಾರತ ತನ್ನಲ್ಲಿ ತಾನು ಅಡಗಿಸ್ಕೊಂಡು ಇಟ್ಕೊಂಡಿದೆ. ಮಿತ್ರ ರಾಷ್ಟ್ರವಾಗಿ ಮಿತ್ರತರೆಯಿಂದ ಬಂದರೆ ತಲೆ ಕಾಯ್ತೀವಿ, ಎದುರಿಸಲಿಕ್ಕೆ ಬಂದರೆ ನಿಮ್ಮ ತಲೆ ಕಡಿಯೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತ ನಾನೊಬ್ಬ ಯೋಧನಾಗಿ ಘಂಟಾಘೋಷವಾಗಿ ಹೇಳ್ತೇನೆ. ಓಕೆ, ಇನ್ನು ಈಗಾಗಲೇ ಏನು ಪಾಕಿಸ್ತಾನ ಪತ್ರಗೊಟ್ಟಿದೆ, ಈಗಾಗಲೇ ಏನು ಯುದ್ಧ ಎದುರಿಸಲಿಕ್ಕೆ ಅಥವಾ ಆಗಲ್ಲ ಅನ್ನುವಂಥದ್ದು. ಈಗ ಪಾಕಿಸ್ತಾನ ಟರ್ಕಿ ಬಿಟ್ಟರೆ ಮತ್ತೆ ಇನ್ನು ಬಾಂಗ್ಲಾದೇಶಕ್ಕೂ ಕೂಡ ಮೊರೆ ಹೋಗಿದೆ, ಅಲ್ಲಿ ಸಪೋರ್ಟ್ ತಗೊಳ್ತಿರೋವಂಥದ್ದು ಚರ್ಚೆಗಳು, ಊಹಾಪೋಹಗಳು ಏನು ಯಾವ ರೀತಿಯಲ್ಲಿ ಆಗುತ್ತೆ ಅಂತ ಹೇಳಿದ್ರು. ನೋಡಿ, ಟರ್ಕಿ ಒಂದು 4 ವಿಮಾನ ಕೊಟ್ಟ ಕ್ಷಣಕ್ಕೆ ಪಾಕಿಸ್ತಾನದ ಹಿಂದೆ ಎಲ್ಲ ರಾಷ್ಟ್ರಗಳು ನಿಂತಿದೆ ಅನ್ನೋದು ಮುಟ್ಟಾಳತನ. ಯಾವ ರಿಪಬ್ಲಿಕ್ ಅನ್ಕೊತಾ ಇದ್ದಾರೆ ಆ ಕಂಟ್ರಿಗಳೇ ಇವತ್ತಿನ ದಿನ ಪಾಕಿಸ್ತಾನದಿಂದ ದೂರ ಸರಿದಿದೆ. ಅಮೆರಿಕ ಇವತ್ತಿನ ದಿನ ಭಾರತದ ಪರವಾಗಿ ನೀವು ಏನೇ ಮಾಡಿದ್ರು ಕೂಡ ನಾವು ಭಾರತದ ಪರವಾಗಿ ನಿಂತ್ಕೊತೀವಿ, ಆ ಯುದ್ಧದಲ್ಲಿ ನಿಮ್ಮ ಜೊತೆಯಲ್ಲಿ ಭಾಗಿಯಾಗ್ತೀವಿ ಅಂತ ಅಮೆರಿಕ ಹೇಳಬೇಕಾದ್ರೆ ಇನ್ಯಾವ ದೇಶ ಬಂದು ಅವ್ರ ಜೊತೆಯಲ್ಲಿ ಕೈ ಜೋಡ್ಸೋಕ್ಕೆ ಸಾಧ್ಯ? ಚೈನಾ ಇವತ್ತಿನ ದಿನ ಏನು ಹೇಳ್ತಾ ಇದೆ? ಕೆಲವರು ಅನ್ಕೊತಾ ಇದ್ದಾರೆ ಚೈನಾ ಬಂದು ಸಪೋರ್ಟ್ ಮಾಡಿಬಿಡುತ್ತೆ. ಹೇಗ್ರಿ ಚೈನಾ ಸಪೋರ್ಟ್ ಮಾಡ್ತಾ ಇದೆ? ಮಾಡೋಕ್ಕೆ ಸಾಧ್ಯ? ಚೈನಾದಲ್ಲಿ ಉತ್ಪಾದನೆ ಆಗುವಂತಹ ವಸ್ತುಗಳ ಪ್ರತಿಶತ 60% ಇವತ್ತು ಭಾರತ ದೇಶ ಉಪಯೋಗಿಸ್ತಾ ಇದೆ ರೀ. ಭಾರತ ಅಕಸ್ಮಾತ್ ಚೈನಾ ಉತ್ಪನ್ನ ಆಗುವಂತಹ ಪದಾರ್ಥಗಳನ್ನು ಭಾರತ ದೇಶದಿಂದ ಬಾಯ್ಕಾಟ್ ಮಾಡಿದ್ರೆ ಚೈನಾ ಗತಿ ಏನಾಗುತ್ತೆ ಅಂತ ಗೊತ್ತಿದೆಯೇನ್ರಿ? ಯಾವುದೇ ಕಾರಣಕ್ಕೂ ಚೈನಾ ಬಂದು ಭಾರತದ ವಿರುದ್ಧವಾಗಿ ನಿಂತ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಖಂಡಿತವಾಗಲೂ ಇಲ್ಲ. ಅದರಿಂದ ವಿಶ್ವದ ಯಾವ ರಾಷ್ಟ್ರವೂ ಕೂಡ ಭಾರತದ ಥರ 134 ಕೋಟಿ ಜನಸಂಖ್ಯೆಯನ್ನು ಹೊಂದಿಲ್ಲ. ಅಗ್ರಮಾನ್ಯ ಸ್ಥಾನದಲ್ಲಿ ಜನಸಂಖ್ಯೆಯಲ್ಲೂ ಇದ್ದೀವಿ, ಪ್ರಗತಿಯಲ್ಲೂ ಭಾರತ ದೇಶ ಇದೆ. ಅದರಿಂದ ಚೈನಾ ಅಂತ ದುಸ್ಸಾಹಸಕ್ಕೆ ಕೈ ಹಾಕಲ್ಲ ಅನ್ನೋದು ನನ್ನ ಭಾವನೆ. ಇನ್ನು ಪರಮಾಧಿಕಾರವನ್ನು ಕೊಟ್ಟಿರುವಂತಹ ನರೇಂದ್ರ ಮೋದಿ ಅವರು ಒಂದು ರೀತಿಯಾಗಿ ಭಾರತೀಯ ಸೇನೆಗೆ ಒಂದು ರೀತಿಯಾಗಿ ಬಲ ಬಂದಿದೆ. ನಿವೃತ್ತ ಯೋಧರು CK ರಮೇಶ್ ಅವರು ಏನು ಹೇಳಲಿಕ್ಕೆ ಬಯಸ್ತೀರಾ ಯೋಧರಿಗೆ, ಗಡಿ ಕಾಯುವಂಥ ಯೋಧರಿಗೆ ಹೇಳಕ್ಕೆ ಏನಿದೆ ರೀ? ಎಲ್ಲರೂ ಪ್ರಾಣದ ಹಂಗನ್ನು ತೊರೆದು ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿರುವಂತಹ ಯೋಧರು ಯಾವುದೇ ಕಾರಣಕ್ಕೂ ಬೆಂತಿರುಗಿಸಂತಹ ಕೆಲಸ ಈ ನನ್ನ ದೇಶದ ನಾಯಕರುಗಳಾಗಲಿ ಅಥವಾ ನನ್ನ ದೇಶದ ಸೈನಿಕರಾಗಲಿ ನನ್ನ ಅಧಿಕಾರಿಗಳಾಗಲಿ ಯಾವತ್ತೂ ಹಿಂದೆ ಬರಲ್ಲ. ದೇಶ ಮೊದಲು. ದೇಶ ಉಳಿದ್ರೆ ಜನತೆ ಉಳಿತಾರೆ, ಜನತೆ ಉಳಿದ್ರೆ ಈ ರಾಷ್ಟ್ರದ ಸಂಪತ್ತು ಉಳಿಯುತ್ತೆ, ದೇಶ ಪ್ರಗತಿಯ ಹಾದಲ್ಲಿದ್ದರೆ ನಮ್ಮೆಲ್ಲರ ಗೌರವ ಉಳಿಯುತ್ತೆ ಅನ್ನೋದನ್ನು ನಾವು ಮನದಟ್ಟು ಮಾಡ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಭಾರತ ಹಿಂದೆ ಸರಿಯುವ ಮಾತೇ ಇಲ್ಲ. ಅವರ ದಿಟ್ಟತನಕ್ಕೆ ಅದಕ್ಕಿಂತ ಘೋರವಾದ ದಿಟ್ಟತನದ ಉತ್ತರವನ್ನು ಕೊಡೋಕ್ಕೆ ಭಾರತೀಯ ಸೇನೆ ಹಾಗೂ ಸೈನಿಕರು ಸಿದ್ಧರಿದ್ದಾರೆ, ಸದೃಢರಾಗಿದ್ದಾರೆ. ಅದೂ ಅಲ್ಲದರೆ ಭಾರತ ಸೇನೆಯಿಂದ ನಿವೃತ್ತಿ ಹೊಂದಿರುವಂತಹ, ಸುರಕ್ಷಾ ಬಲಗಳಿಂದ ನಿವೃತ್ತಿ ಹೊಂದಿರುವಂತಹ ಪ್ರತಿಯೊಬ್ಬ ಯೋಧನೂ ಸಹಿತ ಇವತ್ತಿನ ದಿನ ಏನಾದರೂ ಯುದ್ಧದ ಡಿಕ್ಲೇರ್ ಆದರೆ ನನ್ನಂತಹ ಪ್ರತಿಯೊಬ್ಬನು ಯೋಧನೂ ಸಹಿತ ಮತ್ತೊಮ್ಮೆ ಇಲಾಖೆಗೆ ಹೋಗಿ ಆ ದೇಶದ ಜೊತೆ ಯುದ್ಧ ಮಾಡೋಕ್ಕೆ ನಾವು ಖಂಡಿತವಾಗ್ಲೂ ಸದೃಢವಾಗಿದ್ದೀವಿ, ಸನ್ನದ್ಧರಾಗಿದ್ದೀವಿ ಅಂತ ಹೇಳಕ್ಕೆ ಬಯಸ್ತೇನೆ. ಇನ್ನು ಕೊನೆಯದಾಗಿ ದೇಶ ಮೊದಲು, ಇನ್ನು ಈ ಒಂದು ಭಯೋತ್ಪಾದಕರ ದಾಳಿಯಲ್ಲಿ ರಾಜಕೀಯ ಬೇಳೆ ಬಯಸ್ಕೊಳ್ಳೋರಿಗೆ ಏನು ನೀವು ಹೇಳಲಿಕ್ಕೆ ಬಯಸ್ತೀರಾ ಕೊನೆಯದಾಗಿ? ಇವರೆಲ್ಲ ಸೀಡ್ಲೆಸ್ ಕಡಲೆಕಾಯಿ ಇದ್ದಂಗೆ. ನಂತರದಲ್ಲಿ ಭಾರತದ ಒಳಗಡೆ ಕೂತ್ಕೊಂಡು ಬಹಳಷ್ಟು ಹೇಳುವಂತಹ ನಾಯಕರನ್ನ ನಾನು ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆ ನೋಡ್ತಾ ಇದ್ದೀನಿ.
ಕೆಲವರು ಹೇಳ್ತಾರೆ ಭದ್ರತಾ ವೈಫಲ್ಯದಿಂದ ಪಹಲ್ಗಾಮಲ್ಲಿ ಈ ರೀತಿ ಆಗೋಯ್ತು, ಪುಲ್ವಾಮಾದಲ್ಲಿ ಈ ರೀತಿ ಆಗೋಯ್ತು, ಪ್ರತಿನಿತ್ಯ ಜಮ್ಮು ಕಾಶ್ಮೀರಲ್ಲಿ ಈ ಥರ ಆಗೋಯ್ತು. ಆಯಿತು ಸ್ವಾಮಿ, ನಿನ್ನೆ ದಿನ ಮಂಗಳೂರಲ್ಲಿ ಒಂದು ಕೊಲೆ ಆಯ್ತಲ್ಲ, ಅದು ಭದ್ರತಾ ವೈಫಲ್ಯ ಅಂತ ಹೇಳ್ಬೋದಲ್ಲ? ಹಾಗಾದರೆ ಡಿ ಜೆ ಹಳ್ಳಿ KG ಒಳಗಡೆ ನಡೀತು ಅಷ್ಟು ದೊಡ್ಡ ಘಟನೆ, ಅದನ್ನು ಭದ್ರತಾ ವೈಫಲ್ಯ ಅಂತ ಒಪ್ಕೊತೀರಾ? ಹಾಗಾದರೆ ನಿಮ್ಮ ರಾಜಕೀಯ ತೀಟೆಗೋಸ್ಕರ, ನಿಮ್ಮ ರಾಜಕೀಯ ಸ್ವಾರ್ಥಕ್ಕೋಸ್ಕರ ದೇಶದ ಸೈನಿಕರನ್ನ ಮತ್ತು ಈ ದೇಶದ ಭದ್ರತೆಯ ವಿಚಾರವಾಗಿ ಬಂದಾಗ ತರಲೆ ಮಾಡೋದನ್ನು ಬಿಡಿ, ತಪ್ಪು ಹೇಳಿಕೆಯನ್ನು ಕೊಡೋದನ್ನ ಬಿಡಿ. ನಿಜವಾಗ್ಲೂ ಇವಾಗ ನಾನು ಸೀಡ್ಲೆಸ್ ಅಂತ ಹೇಳಿದ್ದೀನಿ. ನಿಮ್ಮಲ್ಲಿ ಸೀಡ್ಸ್ ಇದ್ದರೆ ಒಂದು ಸರಿ ಹೋಗ್ಬಿಟ್ಟು ಜಮ್ಮು ಕಾಶ್ಮೀರವನ್ನು ಪರ್ಯಟನೆ ಮಾಡ್ಕೊಂಬನ್ನಿ. ಇಲ್ಲ ಬನ್ನಿ ನನ್ನ ಜೊತೆ. ಯಾರು ಇವತ್ತಿಂದ ಸೆಕ್ಯೂರಿಟಿ ಫೈಲೂರ್ ಅಂತ ಹೇಳ್ತಾ ಇದ್ದೀರಲ್ಲ, ಆ ವ್ಯಕ್ತಿಗಳು ಒಂದು ದಿನ ನನ್ನ ಜೊತೆ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ದೇಶದ ಭದ್ರತೆಯನ್ನು ಯಾವ ರೀತಿ ಈ ದೇಶದ ಸೇನೆ ಹಾಗೂ ಅರಸೇನೆ ಪಡೆ ಯೋಧರು ಹಗಲು ರಾತ್ರಿ ಎಣ್ಣೆ ಕಣ್ಣಿಗೆ ಬಿಟ್ಕೊಂಡು ದೇಶನ ಕಾಯ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅವತ್ತೇನಾದರೂ ಕಾಶ್ಮೀರದ ಮುಕುಟ ಭಾರತದಲ್ಲೇ ಉಳ್ಕೊಂಡಿದೆ ಅಂದರೆ ಈ ದೇಶದ ಸೈನಿಕರು ಕೊಟ್ಟಿರುವಂತಹ ಎದೆಗೆ ತಗೊಂಡಿರುವಂತಹ ಗುಂಡು, ಅವರ ತ್ಯಾಗ ಬಲಿದಾನಗಳು ಇವತ್ತಿನ ದಿನ ಭಾರತ ದೇಶ ಇನ್ನೂ ಸುರಕ್ಷಿತವಾಗಿದೆ. ಕೇವಲ ಒಂದು ನಿಮಿಷ ಮಾಡಿದ್ರೆ ಏನಾಗುತ್ತೆ ದೇಶ ಅನ್ನೋದನ್ನ ಯೋಚನೆ ಮಾಡಿರಿ. ಇಷ್ಟು ಭದ್ರತೆ ಕೊಟ್ಕೊಂಡು ಬಾರ್ಡ್ರಲ್ಲಿ 18,000 ಕಿಲೋಮೀಟ್ರು, ರಾಜಸ್ಥಾನ್ನಿಂದ ಹಿಡಿದು ಆ ಕಡೆ ಬಾಂಗ್ಲಾದೇಶದವರೆಗೂ ಭಾರತದ ಗಡಿ 18,000 ಕಿಲೋಮೀಟರ್ಗಳನ್ನ ರಕ್ಷಣೆ ಮಾಡೋದು ಸುಮ್ಮನೆನೇನ್ರಿ? ಬಾಯಲ್ಲಿ ಹೇಳಿಕೆ ಕೊಡ್ಬೋದು ನಾಯಕರುಗಳೇ. ನೀವು ಮೊದಲು ದೇಶದ ಪರವಾಗಿ ನಿಂತ್ಕೊಳ್ಳಿ, ದೇಶದ ಒಬ್ಬ ಅಗ್ರಗಣ್ಯ ನಾಯಕ ತಗೊಂಡ್ರಂತಹ ನಿಲುವನ್ನು ಒಪ್ಕೊಳ್ಳಿ. ಅವ್ರ ಹಿಂದೆ ಕೂತಿರುವಂತಹ ಬಹಳಷ್ಟು ಬುದ್ಧಿವಂತರು, ಎಕ್ಸ್ಪರ್ಟ್ಸು, ಅದಕ್ಕೆ ಬೇಕಾದಂತಹ ಎಲ್ಲ ರೀತಿಯಲ್ಲಿ ತಯಾರಾಗಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅಂಥವ್ರ ಜೊತೆ ನಿಂತ್ಕೊಂಡು ದೇಶಕ್ಕೆ ಸಪೋರ್ಟ್ ಮಾಡಿ. ದೇಶ ಇದ್ದರೆ ನಿಮ್ಮ ರಾಜಕೀಯದ ಬೆಳೆ, ದೇಶನೇ ಇಲ್ಲ ಅಂದರೆ ನೀವು ರಾಜಕೀಯ ಯಾರ ಮೇಲೆ ತೋರಿಸ್ತೀರಿ? ನಾಳೆ ಬಿದ್ದಂಥ ಬಾಂಬು ನೀನು ರಾಜಕೀಯದವನು, ನೀನು ಅಧಿಕಾರದಲ್ಲಿದೆಯಾ ಅಂತ ಏನಾದ್ರು ಕೇಳುತ್ತೇನ್ರಿ? ನಿಮ್ಮ ಜಾತಿನ ಕೇಳುತ್ತೇನ್ರಿ? ನಿಮ್ಮ ಧರ್ಮನ ಕೇಳುತ್ತೇನ್ರಿ? ಯಾವ್ದಾದ್ರು ಎಕ್ಸ್ಪ್ಲೋಸಿವ್? ಅದರಿಂದ ಮೊದಲು ದೇಶಕ್ಕೋಸ್ಕರ ನಾನು, ದೇಶ ಇದ್ದರೆ ನಿಮ್ಮ ಪ್ರಜಾಪ್ರಭುತ್ವ, ಅರ್ಥ ಆಯ್ತಾ? ಸರ್ವಾಧಿಕಾರ ಅಲ್ಲ. ಮೊದಲು ದೇಶದ ಜೊತೆ, ದೇಶದ ಪರವಾಗಿ, ದೇಶದ ವಿಚಾರ ಬಂದಾಗ ಯಾವುದೇ ಕಾರಣಕ್ಕೂ ಪಕ್ಷವನ್ನು ಹೊರತುಪಡಿಸಿ ಪಕ್ಷಾತೀತವಾಗಿ ದೇಶದ ಜೊತೆ, ದೇಶದ ಕಾನೂನು ಜೊತೆ ನಿಂತ್ಕೊಳ್ಳೋಂಥ ಕೆಲಸ ಮಾಡಿ ಅಂತ ಕೇಳ್ತೀನಿ. ಎಸ್, ಥ್ಯಾಂಕ್ ಯು ಸರ್. ಇದಿಷ್ಟು CK ರಮೇಶ್ ಅವರ ಮಾತಾಗಿತ್ತು. ಅಂದರೆ ದೇಶ ಮೊದಲು, ಆಮೇಲೆ ರಾಜಕೀಯ. ದೇಶ ಇದ್ರೆ ಮಾತ್ರ ರಾಜಕೀಯ ಅನ್ನುವಂತಹ ಮಾತನ್ನ ನಿವೃತ್ತ ಯೋಧ CK ರಮೇಶ್ ಅವರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ TV, ಬೆಂಗಳೂರು.